ಬೀದರ್ನಲ್ಲಿ 2 ದಿನ ನಡೆಯಲಿರುವ ಸಿರಿಧಾನ್ಯ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಿದೆ. ಹೂಗಳ ಲೋಕದಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಪುಷ್ಪಗಳಲ್ಲೇ ಹೃದಯ ಚಿತ್ರ, ಕಲ್ಲಂಗಡಿ ಹಣ್ಣಿನಲ್ಲಿ ಅರಳಿದ ಅನೇಕ ಮಹನೀಯರ ಚಿತ್ರಗಳು ಮನಸೋರೆಗೊಳ್ಳುವಂತಿದ್ದವು. ಬೀದರ್ನಲ್ಲಿ ಫಲಪುಷ್ಪ ಸಿರಿಧಾನ್ಯ ಮೇಳ, ಹೂವಿನ ಲೋಕದಲ್ಲಿ ತಿರುಗಾಡಿದ ಜನ, ಸಾಲುಗಟ್ಟಿ ನಿಂತ ಜನ, ವಿವಿಧ ಶಾಲೆಯ ವಿದ್ಯಾರ್ಥಿಗಳು, ಅರಳಿ ನಿಂತು ನಗತೊಡಗಿರುವಂತಹ ನಾನಾ ಬಗೆಯ ಹೂಗಳು, ಗುಲಾಬಿ ಸೇವಂತಿಗೆಯಲ್ಲಿ ಅರಳಿ ನಿಂತಿದ್ದ ಚಿತ್ರ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಸೆಲ್ಫಿ ತೆಗೆದುಕೊಳ್ಳುವಲ್ಲಿ ನಿರತರಾಗಿರುವ ವಯಸ್ಕರು. ಈ ದೃಶ್ಯಗಳು ಕಂಡುಬಂದಿದ್ದು ಬೀದರ್ ಪಟ್ಟಣದ ನೆಹರು ಕ್ರೀಡಾಂಗಣದಲ್ಲಿ. ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆ ಹಮ್ಮಿಕೊಂಡಿದ್ದಂತಹ ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯ ಮೇಳ ಎಲ್ಲರ ಗಮನವನ್ನ ಸೆಳೆಯಿತು. ಬರೀ ಹೂಗಳಿಗಷ್ಟೇ ಅಲ್ಲದೆ ಕಲ್ಲಂಗಡಿ ಹಾಗೂ ಕುಂಬಳಕಾಯಿಯಲ್ಲೂ ಕೂಡ ಕಲಾಕೃತಿಗಳನ್ನ ಮಾಡಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇನ್ನು ಈ ಹಣ್ಣುಗಳಲ್ಲಿ ಕಲೆ ಮೂಲಕ ಮೂಡಿದಂತಹ ಮೂರ್ತಿಗಳಂತೂ ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದ್ದವು. ಸ್ವಾಮಿ ವಿವೇಕಾನಂದ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹಲವು ಮಹನೀಯರ ಚಿತ್ರಗಳು ಗಮನ ಸೆಳೆದವು. ಇನ್ನು ಗೋವು ರೈತ ತಮ್ಮ ಕೃಷಿ ಭೂಮಿಯಲ್ಲಿ ಬೆಳೆದಂತಹ ಬೆಳೆಯನ್ನ ಟ್ರ್ಯಾಕ್ಟರ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವ ದೃಶ್ಯಗಳು ಜನರನ್ನ ಸೆಳೆಯಿತು. 2 ದಿನ ನಡೆಯಲಿರುವಂತಹ ಈ ಮೇಳದಲ್ಲಿ ಜಿಲ್ಲೆಯ ವಿವಿಧ ಕಡೆಗಳಿಂದ ಅಪಾರ ಪ್ರಮಾಣದ ಜನಸಾಗರವೇ ಹರಿದು ಬಂದಿರುವುದು ವಿಶೇಷವಾಗಿತ್ತು. ಬೀದರ್ನಾಗ ಪ್ರತಿ ವರ್ಷ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ ಸರ್. ಪ್ರತಿ ಸರ್ತಿ ಒಂದು ಹೊಸ ಥೀಮ್ ಬರುತ್ತೆ. ಇದು ಒಂದು ಮಾಡರ್ನ್ ಲೇಡಿ ಸರ್. ಆಮೇಲೆ ರೈತ ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ಮಾರುಕಟ್ಟೆಗೆ ಒಯ್ಯೋದೊಂದು, ಆಮೇಲೆ ನಮ್ಮ ಮರಿಗೌಡರದೊಂದು ಛಾಯಾಚಿತ್ರ, ಮಾಡರ್ನ್ ಲೇಡಿ ಅಂತೇಳಿ ಒಂದು ತರಕಾರಿ ಕೆತ್ತನೆ ಮಾಡಿದ ಲೇಡಿ ಚೋಟು ಎಲ್ಲ ಒಂದು ಚೆನ್ನಾಗಿದೆ. ಪ್ರತಿ ವರ್ಷ ಒಂದು ಹೊಸ ಥೀಮ್ ತೊಗೊಂಡ್ಬರ್ತಾರೆ ಸರ್ ತೋಟಗಾರಿಕೆ ಇಲಾಖೆ. ಇನ್ನು ಜಿಲ್ಲಾಡಳಿತ ಆಯೋಜಿಸಿದಂತಹ ಸಿರಿಧಾನ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಸಚಿವ ಈಶ್ವರ್ ಖಂಡ್ರೆ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಾಲಿನ್ಯದಿಂದ ಸುಮಾರು ರೋಗ ರುಜಿನಗಳಿಗೆ ಬಲಿ ಆಗ್ತಾ ಇದ್ದಾರೆ. ಎಲ್ಲರೂ ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು ಮತ್ತು ರೈತರು ಬೆಳೆದಂಥ ಬೆಳೆ ಏನಿದೆ ಬೆಳೆಗಳಿಗೆ ಇವತ್ತು ಲಾಭದಾಯಕ ಆಗಬೇಕು, ವೈಜ್ಞಾನಿಕವಾದಂಥ ಅವರಿಗೆ ಬೆಲೆ ಸಿಗಬೇಕು. ಆ ದೃಷ್ಟಿಯಿಂದ ಈ ಸಿರಿಧಾನ್ಯ ಮೇಳ ಮಾಡೋದರಿಂದ, ಅದನ್ನು ಆಹಾರ ಉಪಯೋಗ ಮಾಡೋದರಿಂದ ಏನು ಲಾಭ ಆಗ್ತದೆ ಮತ್ತು ರೈತರಿಗೂ ಅದರಿಂದ ಯಾವ ರೀತಿಯಲ್ಲಿ ಬೆನಿಫಿಟ್ ಆಗ್ತದೆ, ಲಾಭದಾಯಕ ಆಗ್ತದೆ ಅನ್ನುವಂಥದ್ರ ಬಗ್ಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಆಯೋಜಿಸಿರುವಂತಹ ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯ ಮೇಳ ಜನರ ಕಣ್ಮನವನ್ನ ತಣಿಸುತ್ತಿದೆ. ಈ ಪ್ರದರ್ಶನವನ್ನ ನೋಡಲು ಜನರು ಆಸಕ್ತಿಯಿಂದ ಬರ್ತಾ ಇರುವುದರಿಂದ ಆಯೋಜಕರಿಗೂ ಕೂಡ ಇದರಿಂದ ತುಂಬಾ ಖುಷಿಯಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ 2 ದಿನ ನಡೆಯಲಿರುವ ಸಿರಿಧಾನ್ಯ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಿದೆ. ಹೂಗಳ ಲೋಕದಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಪುಷ್ಪಗಳಲ್ಲೇ ಹೃದಯ ಚಿತ್ರ, ಕಲ್ಲಂಗಡಿ ಹಣ್ಣಿನಲ್ಲಿ ಅರಳಿದ ಅನೇಕ ಮಹನೀಯರ ಚಿತ್ರಗಳು ಮನಸೋರೆಗೊಳ್ಳುವಂತಿದ್ದವು. ಬೀದರ್ನಲ್ಲಿ ಫಲಪುಷ್ಪ ಸಿರಿಧಾನ್ಯ ಮೇಳ, ಹೂವಿನ ಲೋಕದಲ್ಲಿ ತಿರುಗಾಡಿದ ಜನ, ಸಾಲುಗಟ್ಟಿ ನಿಂತ ಜನ, ವಿವಿಧ ಶಾಲೆಯ ವಿದ್ಯಾರ್ಥಿಗಳು, ಅರಳಿ ನಿಂತು ನಗತೊಡಗಿರುವಂತಹ ನಾನಾ ಬಗೆಯ ಹೂಗಳು, ಗುಲಾಬಿ ಸೇವಂತಿಗೆಯಲ್ಲಿ ಅರಳಿ ನಿಂತಿದ್ದ ಚಿತ್ರ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಸೆಲ್ಫಿ ತೆಗೆದುಕೊಳ್ಳುವಲ್ಲಿ ನಿರತರಾಗಿರುವ ವಯಸ್ಕರು. ಈ ದೃಶ್ಯಗಳು ಕಂಡುಬಂದಿದ್ದು ಬೀದರ್ ಪಟ್ಟಣದ ನೆಹರು ಕ್ರೀಡಾಂಗಣದಲ್ಲಿ. ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆ ಹಮ್ಮಿಕೊಂಡಿದ್ದಂತಹ ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯ ಮೇಳ ಎಲ್ಲರ ಗಮನವನ್ನ ಸೆಳೆಯಿತು. ಬರೀ ಹೂಗಳಿಗಷ್ಟೇ ಅಲ್ಲದೆ ಕಲ್ಲಂಗಡಿ ಹಾಗೂ ಕುಂಬಳಕಾಯಿಯಲ್ಲೂ ಕೂಡ ಕಲಾಕೃತಿಗಳನ್ನ ಮಾಡಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇನ್ನು ಈ ಹಣ್ಣುಗಳಲ್ಲಿ ಕಲೆ ಮೂಲಕ ಮೂಡಿದಂತಹ ಮೂರ್ತಿಗಳಂತೂ ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದ್ದವು. ಸ್ವಾಮಿ ವಿವೇಕಾನಂದ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹಲವು ಮಹನೀಯರ ಚಿತ್ರಗಳು ಗಮನ ಸೆಳೆದವು. ಇನ್ನು ಗೋವು ರೈತ ತಮ್ಮ ಕೃಷಿ ಭೂಮಿಯಲ್ಲಿ ಬೆಳೆದಂತಹ ಬೆಳೆಯನ್ನ ಟ್ರ್ಯಾಕ್ಟರ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವ ದೃಶ್ಯಗಳು ಜನರನ್ನ ಸೆಳೆಯಿತು. 2 ದಿನ ನಡೆಯಲಿರುವಂತಹ ಈ ಮೇಳದಲ್ಲಿ ಜಿಲ್ಲೆಯ ವಿವಿಧ ಕಡೆಗಳಿಂದ ಅಪಾರ ಪ್ರಮಾಣದ ಜನಸಾಗರವೇ ಹರಿದು ಬಂದಿರುವುದು ವಿಶೇಷವಾಗಿತ್ತು. ಬೀದರ್ನಾಗ ಪ್ರತಿ ವರ್ಷ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ ಸರ್. ಪ್ರತಿ ಸರ್ತಿ ಒಂದು ಹೊಸ ಥೀಮ್ ಬರುತ್ತೆ. ಇದು ಒಂದು ಮಾಡರ್ನ್ ಲೇಡಿ ಸರ್. ಆಮೇಲೆ ರೈತ ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ಮಾರುಕಟ್ಟೆಗೆ ಒಯ್ಯೋದೊಂದು,
ಆಮೇಲೆ ನಮ್ಮ ಮರಿಗೌಡರದೊಂದು ಛಾಯಾಚಿತ್ರ, ಮಾಡ್ರನ್ ಲೇಡಿ ಅಂತೇಳಿ ಒಂದು ತರಕಾರಿ ಕೆತ್ತನೆ ಮಾಡಿದ ಲೇಡಿ ಫೋಟೋ ಎಲ್ಲ ಒಂದು ಚೆನ್ನಾಗಿದೆ. ಪ್ರತಿ ವರ್ಷ ಒಂದು ಹೊಸ ಥೀಮ್ ತೊಗೊಂಬರ್ತಾರೆ ಸರ್ ತೋಟಗಾರಿಕೆ ಇಲಾಖೆ. ಇನ್ನು ಜಿಲ್ಲಾಡಳಿತ ಆಯೋಜಿಸಿದಂತಹ ಸಿರಿಧಾನ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಸಚಿವ ಈಶ್ವರ್ ಖಂಡ್ರೆ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಾಲಿನ್ಯದಿಂದ ಸುಮಾರು ರೋಗ ರುಜಿನಗಳಿಗೆ ಬಲಿ ಆಗ್ತಾ ಇದ್ದಾರೆ. ಎಲ್ಲರೂ ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು ಮತ್ತು ರೈತರು ಬೆಳೆದಂಥ ಬೆಳೆ ಏನಿದೆ ಬೆಳೆಗಳಿಗೆ ಇವತ್ತು ಲಾಭದಾಯಕ ಆಗಬೇಕು, ವೈಜ್ಞಾನಿಕವಾದಂಥ ಅವರಿಗೆ ಬೆಲೆ ಸಿಗಬೇಕು. ಆ ದೃಷ್ಟಿಯಿಂದ ಈ ಸಿರಿಧಾನ್ಯ ಮೇಳ ಮಾಡೋದರಿಂದ, ಅದನ್ನು ಆಹಾರ ಉಪಯೋಗ ಮಾಡೋದರಿಂದ ಏನು ಲಾಭ ಆಗ್ತದೆ ಮತ್ತು ರೈತರಿಗೂ ಅದರಿಂದ ಯಾವ ರೀತಿಯಲ್ಲಿ ಬೆನಿಫಿಟ್ ಆಗ್ತದೆ, ಲಾಭದಾಯಕ ಆಗ್ತದೆ ಅನ್ನುವಂಥದ್ರ ಬಗ್ಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಆಯೋಜಿಸಿರುವಂತಹ ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯ ಮೇಳ ಜನರ ಕಣ್ಮನವನ್ನ ತಣಿಸುತ್ತಿದೆ. ಈ ಪ್ರದರ್ಶನವನ್ನ ನೋಡಲು ಜನರು ಆಸಕ್ತಿಯಿಂದ ಬರ್ತಾ ಇರುವುದರಿಂದ ಆಯೋಜಕರಿಗೂ ಕೂಡ ಇದರಿಂದ ತುಂಬಾ ಖುಷಿಯಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ 2 ದಿನ ನಡೆಯಲಿರುವ ಸಿರಿಧಾನ್ಯ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಿದೆ. ಹೂಗಳ ಲೋಕದಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಪುಷ್ಪಗಳಲ್ಲೇ ಹೃದಯ ಚಿತ್ರ, ಕಲ್ಲಂಗಡಿ ಹಣ್ಣಿನಲ್ಲಿ ಅರಳಿದ ಅನೇಕ ಮಹನೀಯರ ಚಿತ್ರಗಳು ಮನಸೋರೆಗೊಳ್ಳುವಂತಿದ್ದವು. ಬೀದರ್ನಲ್ಲಿ ಫಲಪುಷ್ಪ ಸಿರಿಧಾನ್ಯ ಮೇಳ, ಹೂವಿನ ಲೋಕದಲ್ಲಿ ತಿರುಗಾಡಿದ ಜನ, ಸಾಲುಗಟ್ಟಿ ನಿಂತ ಜನ, ವಿವಿಧ ಶಾಲೆಯ ವಿದ್ಯಾರ್ಥಿಗಳು, ಅರಳಿ ನಿಂತು ನಗತೊಡಗಿರುವಂತಹ ನಾನಾ ಬಗೆಯ ಹೂಗಳು. ಗುಲಾಬಿ ಸೇವಂತಿಗೆಯಲ್ಲಿ ಅರಳಿ ನಿಂತಿದ್ದ ಚಿತ್ರ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಸೆಲ್ಫಿ ತೆಗೆದುಕೊಳ್ಳುವಲ್ಲಿ ನಿರತರಾಗಿರುವ ವಯಸ್ಕರು. ಈ ದೃಶ್ಯಗಳು ಕಂಡು ಬಂದಿದ್ದು ಬೀದರ್ ಪಟ್ಟಣದ ನೆಹರು ಕ್ರೀಡಾಂಗಣದಲ್ಲಿ. ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆ ಹಮ್ಮಿಕೊಂಡಿದ್ದಂತಹ ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯ ಮೇಳ ಎಲ್ಲರ ಗಮನವನ್ನ ಸೆಳೆಯಿತು. ಬರೀ ಹೂಗಳಿಗಷ್ಟೇ ಅಲ್ಲದೆ ಕಲ್ಲಂಗಡಿ ಹಾಗೂ ಕುಂಬಳಕಾಯಿಯಲ್ಲೂ ಕೂಡ ಕಲಾಕೃತಿಗಳನ್ನ ಮಾಡಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇನ್ನು ಈ ಹಣ್ಣುಗಳಲ್ಲಿ ಕಲೆ ಮೂಲಕ ಮೂಡಿದಂತಹ ಮೂರ್ತಿಗಳಂತೂ ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದ್ದವು. ಸ್ವಾಮಿ ವಿವೇಕಾನಂದ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹಲವು ಮಹನೀಯರ ಚಿತ್ರಗಳು ಗಮನ ಸೆಳೆದವು. ಇನ್ನು ಗೋವು ರೈತ ತಮ್ಮ ಕೃಷಿ ಭೂಮಿಯಲ್ಲಿ ಬೆಳೆದಂತಹ ಬೆಳೆಯನ್ನ ಟ್ರ್ಯಾಕ್ಟರ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವ ದೃಶ್ಯಗಳು ಜನರನ್ನ ಸೆಳೆಯಿತು. 2 ದಿನ ನಡೆಯಲಿರುವಂತಹ ಈ ಮೇಳದಲ್ಲಿ ಜಿಲ್ಲೆಯ ವಿವಿಧ ಕಡೆಗಳಿಂದ ಅಪಾರ ಪ್ರಮಾಣದ ಜನಸಾಗರವೇ ಹರಿದು ಬಂದಿರುವುದು ವಿಶೇಷವಾಗಿತ್ತು. ಬೀದರ್ನಾಗ ಪ್ರತಿ ವರ್ಷ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ ಸರ್. ಪ್ರತಿ ಸರ್ತಿ ಒಂದು ಹೊಸ ಥೀಮ್ ಬರುತ್ತೆ. ಇದು ಒಂದು ಮಾಡ್ರನ್ ಲೇಡಿ ಸರ್. ಆಮೇಲೆ ರೈತ ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ಮಾರುಕಟ್ಟೆಗೆ ಒಯ್ಯೋದೊಂದು. ಆಮೇಲೆ ನಮ್ಮ ಮರಿಗೌಡರದೊಂದು ಛಾಯಾಚಿತ್ರ, ಮಾಡ್ರನ್ ಲೇಡಿ ಅಂತೇಳಿ ಒಂದು ತರಕಾರಿ ಕೆತ್ತನೆ ಮಾಡಿದ ಲೇಡಿ ಫೋಟೋ ಎಲ್ಲ ಒಂದು ಚೆನ್ನಾಗಿದೆ. ಪ್ರತಿ ವರ್ಷ ಒಂದು ಹೊಸ ಥೀಮ್ ತೊಗೊಂಬರ್ತಾರೆ ಸರ್ ತೋಟಗಾರಿಕೆ ಇಲಾಖೆ. ಇನ್ನು ಜಿಲ್ಲಾಡಳಿತ ಆಯೋಜಿಸಿದಂತಹ ಸಿರಿಧಾನ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಸಚಿವ ಈಶ್ವರ್ ಖಂಡ್ರೆ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಾಲಿನ್ಯದಿಂದ ಸುಮಾರು ರೋಗ ರುಜಿನಗಳಿಗೆ ಬಲಿ ಆಗ್ತಾ ಇದ್ದಾರೆ. ಎಲ್ಲರೂ ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು ಮತ್ತು ರೈತರು ಬೆಳೆದಂಥ ಬೆಳೆ ಏನಿದೆ ಬೆಳೆಗಳಿಗೆ ಇವತ್ತು ಲಾಭದಾಯಕ ಆಗಬೇಕು, ವೈಜ್ಞಾನಿಕವಾದಂಥ ಅವರಿಗೆ ಬೆಲೆ ಸಿಗಬೇಕು. ಆ ದೃಷ್ಟಿಯಿಂದ ಈ ಸಿರಿಧಾನ್ಯ ಮೇಳ ಮಾಡೋದರಿಂದ, ಅದನ್ನು ಆಹಾರ ಉಪಯೋಗ ಮಾಡೋದರಿಂದ ಏನು ಲಾಭ ಆಗ್ತದೆ ಮತ್ತು ರೈತರಿಗೂ ಅದರಿಂದ ಯಾವ ರೀತಿಯಲ್ಲಿ ಬೆನಿಫಿಟ್ ಆಗ್ತದೆ, ಲಾಭದಾಯಕ ಆಗ್ತದೆ ಅನ್ನುವಂಥದ್ರ ಬಗ್ಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಆಯೋಜಿಸಿರುವಂತಹ ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯ ಮೇಳ ಜನರ ಕಣ್ಮನವನ್ನ ತಣಿಸುತ್ತಿದೆ. ಈ ಪ್ರದರ್ಶನವನ್ನ ನೋಡಲು ಜನರು ಆಸಕ್ತಿಯಿಂದ ಬರ್ತಾ ಇರುವುದರಿಂದ ಆಯೋಜಕರಿಗೂ ಕೂಡ ಇದರಿಂದ ತುಂಬಾ ಖುಷಿಯಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.